ಆಂಧ್ರದ ಕರ್ನೂಲ್ ಬಳಿ ಮಹಾ ಬೆಂಕಿ ದುರಂತ ಸಂಭವಿಸಿದೆ. ಕರ್ನೂಲ್ ಸಮೀಪ ಬರ್ತಾ ಇದ್ದಂತಹ ಬಸ್, ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ಕಾವೇರಿ ಬಸ್ ಸುಟ್ಟು ಕರಕಲಾಗಿದೆ. ಬಸ್ನಲ್ಲೇ ಸುಮಾರು 20 ಜನ ಪ್ರಯಾಣಿಕರು ಸಜೀವ ದಹನ, ಬಸ್ನಲ್ಲೇ ಬೆಂಕಿ ಹತ್ತಿ ಹೊತ್ತು ಉರ್ತಿದ್ದಾರೆ, ಅಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಅನ್ನೋ ಮಾಹಿತಿ. ಏನೋ ಕಂಡಕ್ಟರ್ ಅಂಡ್ ಡ್ರೈವರ್ ಸೇರಿದಂತೆ ಇನ್ನೊಂದು 18 ಜನ ಚಿಕ್ಕ ಪುಟ್ಟ ಗಾಯಗಳಿಂದ ಸೇಫ್ ಆಗಿದ್ದಾರೆ. ಅವ್ರನ್ನ ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ಏನೋ ಬಸ್ಗೆ ಬೈಕ್ ಅಡ್ಡ ಬಂತಂತೆ, ಡಿಕ್ಕಿ ಹೊಡಿತಂತೆ. ಈ ರೀತಿಯಾದಾಗ ಬೈಕ್ನವ್ರಿಗೆ ಏನಾದರೂ ಸಾಮಾನ್ಯ ಆಗುತ್ತೆ. ಬೈಕ್ ಡಿಕ್ಕಿ ಹೊಡಿತಾ ಇದ್ದಂತೆ ಬಸ್ನಲ್ಲಿ ಯಾಕೆ ಬೆಂಕಿ ಕಾಣಿಸ್ಕೊಳ್ತು? ಏನಾದರೂ ಟೆಕ್ನಿಕಲ್ ಇಶ್ಯೂ ಇತ್ತಾ? ಅಥವಾ ನೋಡಿ, ದೀಪಾವಳಿ ಸಂದರ್ಭ, ದೀಪಾವಳಿ ಮುಗಿಸ್ಕೊಂಡು ಬರಬೇಕಾದ್ರೆ ಯಾರಾದರೂ ಈ ಉಳ್ಕೊಂಡಂತಹ ಕ್ರ್ಯಾಕರ್ಸ್ನೇನಾದರೂ ಕ್ಯಾರಿ ಮಾಡ್ತಾ ಇದ್ರೆ ಅದರಿಂದ ಏನಾದರೂ ಆಯ್ತಾ? ಯಾವುದು ಕೂಡ ಇನ್ನೂ ಖಚಿತತೆ ಸಿಕ್ಕಿಲ್ಲ. ಬಟ್ ಏನೇ ಆಗಲಿ ದೊಡ್ಡ ದುರಂತ ಇದು. ಹಬ್ಬ ಮುಗಿಸ್ಕೊಂಡು, ಬೆಳಕಿನ ಹಬ್ಬ ದೀಪಾವಳಿ ಮುಗಿಸ್ಕೊಂಡು ಊರಿನಿಂದ ವಾಪಸ್ ಆಗ್ತಾ ಇದ್ದಂಥವ್ರು ಈ ರೀತಿ ಮಸಣಕ್ಕೆ ಸೇರಿರೋದು ನಿಜಕ್ಕೂ ದುರಂತ. ಈಗ ಅವರು ಯಾವ ಊರಿನವ್ರು? ಎಲ್ಲರೂ ಕೂಡ ಆಂಧ್ರದವ್ರು ಮಾತ್ರನ? ಬೆಂಗಳೂರು ಕಡೆಗೆ ಬರ್ತಾ ಇದ್ರು ಅಂದರೆ ಕೇವಲ ಕೆಲಸದ ನಿಮಿತ್ತ ಮಾತ್ರ ಬರ್ತಾ ಇದ್ರ, ಅಥವಾ ಇಲ್ಲಿನ ಲೋಕಲ್ಸ್ ಕೂಡ ಇದ್ರ? ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆಮೇಲೆ ಭಾಳ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಯಾರ್ಯಾರು ಇದ್ರು, ಎಷ್ಟು ಜನ ಇದ್ರು ಅಂತ. ಕಾರಣ ಈ ಬಸ್ಗಳನ್ನೆಲ್ಲ ಮುಂಚೆಯೇ ಪ್ರೀ ಬುಕ್ ಮಾಡ್ಕೊಂಡಿರ್ತಾರೆ. ಈ ಆಧಾರ್ ಕಾರ್ಡ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಡೀಟೇಲ್ಸ್ ಎಲ್ಲವೂ ಕೂಡ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಾಹಿತಿ ಕೂಡ ಹೊರ ಬರುತ್ತೆ. ಬಟ್ ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಪಾಪ ಸಾಲು ರಜೆ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿನತ್ತ ಕೆಲಸಕ್ಕೋ ಅಥವಾ ಮತ್ತೊಂದಕ್ಕೋ ಬಸ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಗಾಢ ನಿದ್ರೆಯಲ್ಲಿರ್ತಾರೆ. ನೆನಪಿರಲಿ, 2:30-3 ಗಂಟೆ ಸಮಯ, ಅಲ್ಲಿಂದ ಬೆಳಗ್ಗಿನ ಜಾವ 5 ಗಂಟೆ ತನಕ ನಿದ್ರೆಗೆ ಪ್ರಾಶಸ್ತ್ಯವಾದಂತಹ ಸಮಯ ಅದು. ನೀವು ಎಂಥದ್ದೇ ನೈಟ್ ಶಿಫ್ಟ್ ಮಾಡ್ತಾಯಿರಿ, ಮತ್ತೊಂದು ಮಾಡ್ತಾಯಿರಿ, ಆ ಟೈಮ್ನಲ್ಲಿ ನಿದ್ರೆ ಎಳೆದು ಬಿಡುತ್ತೆ, ಭಾರಿ ನಿದ್ರೆ ಎಳೆಯುತ್ತೆ. ಅಂಥದ್ರಲ್ಲೂ ಸ್ಲೀಪರ್ ಬಸ್ ಅಂದರೆ ಕೇಳಬೇಕಾ? ಬೆಡ್ಶೀಟು, ಪಿಲ್ಲೋ ಎಲ್ಲ ಕೊಟ್ಟಿರ್ತಾರೆ, ಸ್ವಸ್ಥವಾಗಿ ಮಂಕೊಂಡು ಬರ್ತಾ ಇರ್ತಾರೆ. ಗೊತ್ತಿರಲ್ಲ ಅವ್ರಿಗೆ, ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸ್ಕೊಂಡಿದೆ. ನಮ್ಮೆಲ್ರಿಗೂ ಅನಿಸ್ಬೋದು ಈ ಪ್ರಮಾಣದಲ್ಲಿ ಸಾವು ನೋವಕ್ಕೆ ಏನು ಕಾರಣ, ಯಾಕೆ ಯಾರು ಹೊರಗೆ ಬರಲಿಲ್ಲ ಅಂತ.